ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿ.ವಿ ಕಥೆಗಳು. ಬನ್ನಿ, ಅಮೃತಧಾರೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಭೂಮಿಕಾ ಸ್ಕೂಲ್ನಲ್ಲಿ ಅಕ್ಷಯ್ ಮದನಿಗೆ ಚೆನ್ನಾಗಿ ಕ್ಲಾಸ್ ತೆಗೆದುಕೊಂಡಿರ್ತಾರೆ. ಅದನ್ನು ಅಪ್ಪು ನೋಡಿರ್ತಾರೆ. ಹಾಗೆ ನಮ್ಮ ಮಮ್ಮಿ ಈ ರೀತಿಯಾಗಿ ಕೋಪ ಬಂದರೆ ಬೈತಾರ ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ಅವರು ಸುಮ್ಮನೆ ಸೋಫಾ ಮೇಲೆ ಕೂತ್ಕೊಂಡಿರ್ತಾರೆ. ಹಾಗೆ ಈ ಕಡೆ ಮಲ್ಲಿ ಕೂಡ ಬರ್ತಾರೆ. ಹಾಗೆ ಭೂಮಿಕಾ ಅವರಿಗೆ ಒಂದು ಕಾಲ್ ಕೂಡ ಬರುತ್ತೆ. ನಿಮ್ಮ ಮನೆಯಿಂದ ಒಂದು ಪೋಸ್ಟ್ ಬಾಕ್ಸ್ಗೆ ಲೆಟರ್ಸ್ ಬಂದಿದೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಆಯಿತು, ನಾನು ಬಂದು ಕಲೆಕ್ಟ್ ಮಾಡ್ತೇನೆ ಅಂತ ಹೇಳಿ ಮಲ್ಲಿಗೆ ಹೇಳಿ ಈ ಕಡೆ ಹೋಗ್ತಾರೆ. ಆಗ ಮಲ್ಲಿ ಈ ಕಡೆ, ಡಾರ್ಲಿಂಗ್ ಏನು ಸುಮ್ಮನೆ ಕೂತಿದೆಯಾ, ಏನು ಮಾತಾಡ್ತಿಲ್ಲ ಅಂತ ಕೇಳ್ತಾರೆ. ಆಗ ಏನಿಲ್ಲ ಡಾರ್ಲಿಂಗ್ ಅಂತ ಹೇಳಿ ಇಲ್ಲಿ ಅಪ್ಪು ಹೇಳ್ತಾರೆ. ಯಾಕೋ ನೀನು ಸುಮ್ಮನೆ ಕೂತಿದ್ಯಾ ಅಂತ ಇಲ್ಲಿ ಕೇಳ್ತಾ ಇರ್ತಾರೆ. ಆಗ ಅಪ್ಪು ಕೂಡ ಹೇಳ್ತಾರೆ, ಇವತ್ತು ಕ್ಲಾಸಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಹೀಗೆ ಅಕ್ಷಯ್ ಮದರ್ ಬಂದಿದ್ದರು. ಆಗ ಮಮ್ಮಿ ಯಾವ ರೀತಿ ಕೋಪದಲ್ಲಿ ಅವರಿಗೆ ಕ್ಲಾಸ್ ತಗೊಂಡ್ರು ಗೊತ್ತಾ ಅಂತ ಕೇಳ್ತಾರೆ. ಆಗ ಹೌದಾ, ಯಾವ ವಿಚಾರಕ್ಕೆ ಅಂತ ಕೇಳ್ತಾರೆ. ಇಲ್ಲಿ ಮಿಂಚು ಅಪ್ಪನಿಗೆ ಡ್ರೈವರ್ ಅಂತ ಹೇಳಿದ್ದಕ್ಕೆ ಮಮ್ಮಿ ಅವರಿಗೆ ತುಂಬಾ ಕ್ಲಾಸ್ ತಗೊಂಡ್ರು ಅಂತ ಹೇಳ್ತಾರೆ. ಆಗ ಹೌದಾ ಅಕ್ಕ, ಹೀಗೆ ಅವರು ಬಾವರಿಗೆ ಏನಾರು ಅಂದರೆ ಅವರು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ಆಗ ಅಪ್ಪು ಏನಾಯಿತು ಡಾರ್ಲಿಂಗ್ ಅಂತ ಕೇಳ್ತಾರೆ. ನನಗೂ ಅದನ್ನು ಕೇಳಿ ತುಂಬಾ ಗಾಬರಿ ಆಯಿತು ಅಂತ ಹೇಳ್ತಾರೆ. ಹೌದಲ್ವಾ ಅಂತ ಹೇಳ್ತಾರೆ. ಹಾಗೆ ಇದೇ ಖುಷಿಯಲ್ಲಿ ಹೋಗಿ ಐಸ್ ಕ್ರೀಮು ತಿನ್ಕೊಂಡು ಬರೋಣ ಅಂತ ಕೇಳ್ತಾರೆ. ಆಯಿತು ಅಂತ ಹೇಳಿ ಅಪ್ಪು ಹೇಳ್ತಾರೆ. ಹೋಗು ಮಿಂಚುನ ಕರ್ಕೊಂಡು ಬಾ, ನಮ್ಮೂವರು ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಬರೋಣ ಅಂತ ಹೇಳಿ ಹೇಳ್ತಾರೆ. ಆಗ ಮಿಂಚುನ ಕರ್ಕೊಂಡ್ಬರ್ತಾರೆ. ಆಗ ಮಿಂಚು, ಬಾ ಮಿಂಚು, ನಾವು ಹೋಗಿ ಐಸ್ ಕ್ರೀಮ್ ತಿನ್ಕೊಂಬರೋಣ ಅಂತ ಹೇಳ್ತಾರೆ. ಆಗ ಮಿಂಚು, ನನ್ನ ಪಪ್ಪನಿಗೆ ಹೇಳಿ ಬರ್ತೇನೆ, ಇಲ್ಲ ಅಂದರೆ ಅವರು ಹುಡುಕ್ತಾರೆ ಅಂತ ಹೇಳ್ತಾರೆ. ಏನೂ ಆಗಲ್ಲ, ಪರವಾಗಿಲ್ಲ, ಈ ಪಕ್ಕದ ರೋಡಲ್ಲೇ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಬರೋಣ ಬಾ, ಏನೂ ಆಗಲ್ಲ ಅಂತ ಹೇಳಿ ಈ ಕಡೆ ಮಲ್ಲಿ ಮತ್ತು ಮಿಂಚು ಅಪ್ಪು ಕೂಡ ಹೋಗ್ತಾ ಇರ್ತಾರೆ. ಹಾಗೆ ಈ ಕಡೆ ಲಕ್ಷ್ಮೀಕಾಂತ್ ಕೂಡ ಮಲ್ಲಿಗೆ ಮತ್ತು ಆನಂದ್ ಅವರಿಗೆ ಎಷ್ಟು ಕಾಲ್ ಟ್ರೈ ಮಾಡಿದ್ರು ಅದು ಹೋಗ್ತಾನೆ ಇರಲ್ಲ. ಹಾಗೆ ಜಯದೇವ್ ಕೂಡ ಇಲ್ಲಿ ಮಲ್ಲಿನ ಎಲ್ಲರ ಹತ್ತಿರ ಫೋಟೋ ತೋರಿಸಿ ಹುಡುಕ್ತಾ ಇರ್ತಾರೆ. ಹಾಗೆ ಇಲ್ಲಿ ಯಾರು ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಜಯದೇವ್ ಲಕ್ಷ್ಮೀಕಾಂತ್ ಹತ್ರ ಬಂದು, ಅಲ್ಲ ಮಾಮ್ಸ್, ಈ ಮಲ್ಲಿ ಅವರಪ್ಪ ಅವಳಿಗೋಸ್ಕರ ಎಷ್ಟೊಂದು ಆಸ್ತಿ ಮಾಡಿಟ್ಟಿರ್ತಾನೆ, ಅಲ್ಲಿ ಇರೋ ಬಿಟ್ಟು ಈ ಇಂಥ ಚೀಪ್ ಏರಿಯಾದಲ್ಲಿ ಅವಳು ಇದ್ದಾಳ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಇಲ್ಲಿ ಲಕ್ಷ್ಮೀಕಾಂತ್ ಹೌದು ಅಳಿಮಯ್ಯ, ಅವಳು ಇಂಥ ಏರಿಯಾದಲ್ಲಿ ಇರಲ್ಲ, ಒಳ್ಳೆ ಡಾಲರ್ಸ್ ಕಾಲೋನಿಯಲ್ಲೋ ಸದಾಶಿವನಗರದಲ್ಲೋ ಇರ್ತಾಳೆ, ನಿನಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಬಾ ಇಲ್ಲಿಂದ ಹೋಗೋಣ ಅಂತ ಹೇಳಿ ಕರೀತಾರೆ. ಆಗ ಜಯದೇವೆ, ಸುಮ್ಮನಿರಿ ಮಾಮ್, ಅವಳು ಇಲ್ಲೇ ಇದ್ದಾಳೆ, ಇಲ್ಲೇ ಓಡಾಡಿದ್ದಾಳೆ, ಅವಳು ಎಲ್ಲೋದ್ರೂ ನನಗೆ ಸಿಗ್ತಾಳೆ, ಚೆನ್ನಾಗಿ ಹುಡುಕ್ತಾರೆ ಸಿಗ್ತಾಳೆ, ಆದರೆ ನಾವು ತುಂಬ ತಾಳ್ಮೆಯಿಂದ ಅದನ್ನು ಹುಡುಕಬೇಕು ಅಷ್ಟೇ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಹಾಗೆ ಈ ಕಡೆ ಲಕ್ಷ್ಮೀಕಾಂತ್ ಅವರು ಕೂಡ ಮಲ್ಲಿನ ಮತ್ತು ಜಯದೇವ್ ಕೂಡ ಹುಡುಕ್ತಾ ಇರ್ತಾರೆ. ಹಾಗೆ ಈ ಕಡೆ ಒಂದು ತರಕಾರಿ ಅಂಗಡಿ ಹತ್ರ ಹೋಗಿ ಜಯದೇವ್ ಕೇಳಿದಾಗ ಆ ತರಕಾರಿ ಅಂಗಡಿಯವನು, ಹೌದು ಅವ್ರು ಇಲ್ಲೇ ಇದ್ದರು, ಈಗ ತಾನೇ ಹೋದರು ಅಂತ ಹೇಳ್ತಾರೆ. ಆಗ ಜಯದೇವ್ಗೆ ತುಂಬಾ ಖುಷಿ ಆಗುತ್ತೆ. ಮಲ್ಲಿ, ನೀನು ಇಲ್ಲೇ ಇದ್ದೀಯಾ ಅಂತ ನನಗೆ ಗೊತ್ತು, ಏ ಬ್ಲಡಿ ಮಲ್ಲಿ, ನೀನು ಎಲ್ಲಿದ್ದರೂ ನನಗೆ ಸಿಗ್ತೀಯ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋ ಅವಕಾಶನೇ ಇಲ್ಲ ಅಂತ ಹೇಳಿ ಜಯದೇವ್ ಅಲ್ಲಿಂದ ಹೋಗ್ತಾರೆ. ಹಾಗೆ ಈ ಕಡೆ ಲಕ್ಷ್ಮೀಕಾಂತ್ ಕೂಡ, ಅಯ್ಯೋ ಏನಪ್ಪ ಮಾಡೋದು, ಈ ಮಲ್ಲಿ ಬೇರೆ ಇದೇ ಏರಿಯಾದಲ್ಲಿ ಇದ್ದಾಳೆ ಅಂತ ಕಿರಾತಕನಿಗೆ ಗೊತ್ತಾಗಿದೆ, ಮಲ್ಲಿ ಬೇರೆ ಇಲ್ಲೇ ಬಂದರೆ ಏನಪ್ಪ ಆಗುತ್ತೆ, ಅವಳ ಕಣ್ಣಿಗೆ ಏನಾದರೂ ಬಿದ್ದರೆ ಆ ಕಿರಾತಕ ಸುಮ್ಮನೆ ಇರೋದಿಲ್ಲ, ಹೇಗಾದರೂ ಮಾಡಿ ಅವಳನ್ನು ಎಳ್ಕೊಂಡು ಹೋಗ್ತಾನೆ, ಸೈನ್ ಮಾಡ್ಕೊಳ್ತಾನೆ, ಆದಷ್ಟು ಬೇಗ ನಾನು ಆ ಮಲ್ಲಿನ ಎಲ್ಲಿದ್ದಾಳೆ ಅಂತ ಹುಡುಕಬೇಕು ಅಂತ ನೋಡ್ತಾ ಇರ್ತಾರೆ. ಹಾಗೆ ಮಲ್ಲಿ ಕೂಡ ಅಲ್ಲಿ ಬರೋದನ್ನು ಲಕ್ಷ್ಮೀಕಾಂತ್ ನೋಡ್ತಾರೆ. ಅಯ್ಯೋ ಮಲ್ಲಿ ಇಲ್ಲೇ ಬಂದುಬಿಟ್ಲಲ್ಲಪ್ಪ, ಮಲ್ಲಿನ ಹೇಗಾದರೂ ಮಾಡಿ ಅಲ್ಲಿಂದ ಎಸ್ಕೇಪ್ ಮಾಡಬೇಕು, ಆ ಕಿರಾತಕನ ಕಣ್ಣಿಗೆ ಬಿದ್ದರೆ ಮಲ್ಲಿನ ಅವನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಮಲ್ಲಿ ಅಂತ ಹೇಳಿ ಓಡೋಗ್ತಾರೆ. ಆಗ ಮಲ್ಲಿ ಕೂಡ ಆ ಕಡೆ ತಿರುಗ್ತಾಳೆ. ಆಗ ಅಂಕಲ್, ಏನು ನೀವು ಇಲ್ಲಿ ಬಂದಿದ್ದೀರಾ, ನೀವು ನನ್ನ ಪದೇ ಪದೇ ಮೀಟ್ ಮಾಡಬೇಡಿ, ಅಕ್ಕ ಬಾವರಿಗೂ ಮತ್ತು ಆ ಜಯದೇವ್ಗೂ ಅನುಮಾನ ಬಂದರೆ ಏನು ಅಂತ ಹೇಳ್ತಾರೆ. ಆಗ ಏನೂ ಇಲ್ಲ ಮಲ್ಲಿ, ಆ ಕಿರಾತಕನಿಗೆ ಆಗಲೇ ನಿನ್ನ ಅಡ್ರೆಸ್ಸು ಲೊಕೇಶನ್ ಎಲ್ಲ ಸಿಕ್ಕಾಗಿದೆ, ಆ ಕಿರಾತಕ ನಿನ್ನನ್ನು ಇಲ್ಲೇ ಹುಡುಕ್ತಾ ಇದ್ದಾನೆ, ನೀನು ಆದಷ್ಟು ಬೇಗ ಇಲ್ಲಿಂದ ಎಲ್ಲಾದರೂ ಬಚ್ಚಿಟ್ಕೋಬೇಕು, ನಡಿ, ಆ ಕಿರಾತಕನ ಕಣ್ಣಿಗೆ ಬಿದ್ದರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಮಲ್ಲಿನಾಗೆ ಹೇಳ್ತಾರೆ. ಆಗ ಮಲ್ಲಿ ಕೂಡ
ಅಲ್ಲಿ ಇರುವ ಒಂದು ಶಾಪಿಂಗ್ ಮಾಲಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ನೀವು ಐಸ್ ಕ್ರೀಮ್ ತಗೊಳ್ತಾ ಇರಿ, ನಾನು ಬಿಲ್ ಪೇ ಮಾಡಿ ಬರ್ತೀನಿ ಅಂತ ಹೇಳಿ ಬಿಟ್ಟು ಮಲ್ಲಿ ಮತ್ತು ಲಕ್ಷ್ಮೀಕಾಂತು ಅಲ್ಲಿಂದ ಹೋಗಿ ಆ ಕಡೆ ಬಚ್ಚಿಟ್ಕೊಳ್ತಾರೆ. ಆಗ ತಕ್ಷಣ ಕೂಡ ಜಯದೇವ್ ಅಲ್ಲಿಗೆ ಬರ್ತಾರೆ. ಅಲ್ಲಿ ನೋಡ್ತಾ ಇರ್ತಾರೆ. ಹಾಗೆ ಅಲ್ಲಿ ಮಿಂಚು ಮತ್ತು ಅಪ್ಪು ಐಸ್ ಕ್ರೀಮ್ನ ತಗೊಳ್ತಾ ಇರ್ತಾರೆ. ಅದನ್ನು ನೋಡಿದ ಜಯದೇವ್ ಅವ್ರ ಹತ್ರ ಬಂದು ಕೇಳ್ತಾರೆ, ಹಾಯ್ ಮಕ್ಕಳ ಅಂತ ಕೇಳ್ತಾರೆ. ಆಗ ಹಾಯ್ ಅಂಕಲ್, ನೀವ್ಯಾರು ಅಂತ ಹೇಳಿ ಅಪ್ಪು ಕೇಳ್ತಾರೆ. ನಾನು ಯಾರಂತ ನಿಮಗೆ ಆಮೇಲೆ ಹೇಳ್ತೇನೆ, ನಿಮ್ಮಿಂದ ನನಗೆ ಒಂದು ಕೆಲಸ ಆಗಬೇಕಾಗಿದೆಯಲ್ಲ ಅಂತ ಹೇಳ್ತಾರೆ. ಆಗ ಮಿಂಚು ಏನು ಅಂಕಲ್ ಅಂತ ಕೇಳ್ತಾರೆ. ಆಗ ನಾನು ನಿಮಗೆ ಒಂದು ಫೋಟೋನ ತೋರಿಸ್ತೀನಿ, ನೀವು ಅವರನ್ನು ಇಲ್ಲಿ ಎಲ್ಲಾದರೂ ನೋಡಿದ್ದೀರಾ ಮತ್ತು ಅವರು ನಿಮಗೇನಾದರೂ ಗೊತ್ತಾ ಅಂತ ಹೇಳಬೇಕು ಅಂತ ಹೇಳಿ ಜಯದೇವ್ ಕೇಳ್ತಾರೆ. ಹಾಗೆ ಫೋಟೋನು ತೋರಿಸ್ತಾರೆ. ಆಗ ಅದನ್ನು ನೋಡಿದ ಅಪ್ಪು ಮತ್ತು ಮಿಂಚುಗೆ ತುಂಬಾ ಶಾಕ್ ಆಗುತ್ತೆ. ಹಾಗೆ ಆ ಕಡೆ ಮಲ್ಲಿ ಮತ್ತು ಲಕ್ಷ್ಮೀಕಾಂತು ಎಲ್ಲಿ ಇಳಿಬಿಡ್ತಾರೋ ಅಂತ ಹೇಳಿ ನೋಡ್ತಾ ಇರ್ತಾರೆ. ಆಗ ಅಪ್ಪು ಮತ್ತು ಮಿಂಚು ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಇರ್ತಾರೆ. ಆಗ ಅಪ್ಪು ಕೂಡ ಹೇಳ್ತಾನೆ, ಇಲ್ಲ ಅಂಕಲ್, ನಾವೆಲ್ಲೂ ನೋಡಿಲ್ಲ, ಇವರನ್ನೆಲ್ಲೂ ನೋಡಿಲ್ಲ ಅಂತ ಹೇಳ್ತಾರೆ. ಹಾಗೆ ಮಿಂಚು ಕೂಡ ಇಲ್ಲ ಅಂಕಲ್, ನಾವೆಲ್ಲೂ ನೋಡಿಲ್ಲ ಅಂತ ಹೇಳ್ತಾರೆ. ಸರಿಯಾಗಿ ನೋಡಿ ಹೇಳಿ ಅಂತ ಹೇಳ್ತಾರೆ. ಇಲ್ಲ ಅಂಕಲ್, ನಾವು ಖಂಡಿತವಾಗ್ಲೂ ನೋಡಿಲ್ಲ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಜಯದೇವ್ ಕೂಡ ಆಯಿತು ಮಕ್ಕಳೇ, ನೀವು ಐಸ್ ಕ್ರೀಮ್ ತಗೊಳ್ಳಿ ಅಂತ ಹೇಳಿ ಹೋಗ್ತಾರೆ. ಹಾಗೆ ಈ ಕಡೆ ಲಕ್ಷ್ಮೀಕಾಂತ್ ಕೂಡ ಮಲ್ಲಿಗೆ ಹೇಳ್ತಾರೆ, ಅಪ್ಪ ನಾವು ಇದರಿಂದ ಬಚಾವಾದ್ವಿ, ನೀನು ಹೇಗಾದರೂ ಮಾಡಿ ಆ ಕಿರಾತಕನ ಕಣ್ಣಿಗೆ ಬೀಳದ ಹಾಗೆ ಮಕ್ಕಳನ್ನು ಕರೆದುಕೊಂಡು ಬೇಗ ಮನೆಗೆ ಹೋಗು ಮಲ್ಲಿ, ಆಮೇಲೆ ಫೋನಿನಲ್ಲಿ ಮಾತನಾಡೋಣ ಅಂತ ಹೇಳಿ ಹೇಳ್ತಾರೆ. ಆಗ ಮಲ್ಲಿ ಆಯಿತು ಅಂಕಲ್ ಅಂತ ಹೇಳಿ ಬೇಗ ಬೇಗ ಬಂದು ಮಕ್ಕಳನ್ನು ಕರೆದುಕೊಂಡು ಮನೆಗೆ ಹೋಗ್ತಾರೆ ಮಲ್ಲಿ. ಹಾಗೆ ಲಕ್ಷ್ಮೀಕಾಂತ್ ಕೂಡ ಜಯದೇವ್ ಹತ್ರ ಬರ್ತಾರೆ. ಆಗ ಜಯದೇವ್ಗೆ ಕೇಳ್ತಾರೆ, ಏನು ಅಳಿಮಯ್ಯ ಸಿಕ್ರಾ ಅಂತ ಕೇಳ್ತಾರೆ. ಇಲ್ಲ ಮಾಮ್ಸ್, ಅವರು ಇಲ್ಲೇ ಎಲ್ಲೋ ಬಂದ್ಲಂತೆ, ನನಗೆ ಅವನು ಕರೆಕ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ, ನಾವು ಇಲ್ಲೇ ಇದ್ದು ಹುಡುಕ್ಬೇಕು ಅವಳನ್ನು ಅಂತ ಹೇಳ್ತಾರೆ. ಏನು ಅಳಿಮಯ್ಯ, ಆಗಲೇ ನಾವು ಬಂದು ಎಷ್ಟೊತ್ತಾಯಿತು, ಆಗಲೇ ಟೈಮ್ ಆಯಿತು, ನಾಳೆ ಬಂದು ಹುಡ್ಕೋಣ ಅಂತೆ, ಬಾ ಹೋಗೋಣ ಈಗ ಅಂತ ಹೇಳಿ ಲಕ್ಷ್ಮೀಕಾಂತ್ ಜಯದೇವನನ್ನು ಕರೆದುಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಜಯದೇವು, ಇಲ್ಲ ಮಾಮ್ಸ್, ನಾವು ಇವತ್ತು ಹುಡುಕ್ಲೇಬೇಕು ಅವರನ್ನು ಹೇಳ್ತಾರೆ. ಏನು ಅಳಿಮಯ್ಯ, ನಿನ್ನ ಕೈಗೆ ಅವಳು ಸಿಕ್ಕೇ ಸಿಗ್ತಾಳೆ, ನಿನ್ನ ಕೈಗೆ ಸಿಗದೆ ಎಲ್ಲಿ ಹೋಗ್ತಾಳೆ, ನಿನ್ನದಂತೂ ಕ್ರಿಮಿನಲ್ ಮೈಂಡು, ನೀನು ಅವಳನ್ನು ಬಿಟ್ಬಿಡ್ತೀಯಾ ಹಾಗೆ ಅಂತ ಹೇಳ್ತಾರೆ. ಆಗ ಹೌದು ಮಾಮ್ಸ್, ಯಾವುದೇ ಕಾರಣಕ್ಕೂ ಅವಳಿಗೆ ಬಿಡೋ ಅವಕಾಶನೇ ಇಲ್ಲ, ಅವಳು ನನ್ನ ಕೈ ಸಿಗ್ತಾಳೆ, ಎಲ್ಲಿ ಹೋಗ್ತಾಳೆ, ನಾಳೆ ಬರ್ತೀನಿ ಅಂತ ಹೇಳಿ ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ. ಹಾಗೆ ಈ ಕಡೆ ಭೂಮಿಕಾ ಅವರು ಕೂಡ ಅಪ್ಪು ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಪ್ಪು ಕೂಡ ಗೌತಮ್ ಜೊತೆಯಲ್ಲೇ ಇರೋದು, ಅಲ್ಲೇ ಊಟ ಮಾಡಿ ಮಲಗೋದು ಅವರಿಗೆ ತುಂಬಾ ಬೇಜಾರುಂಟು ಮಾಡ್ತಾ ಇರುತ್ತೆ. ಹಾಗೆ ಈ ಕಡೆ ಭೂಮಿಕಾ ಅವರು ಗೌತಮ್ ಅವರಿಗೆ ಕಾಲ್ ಮಾಡಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿದೆ, ಕೆಳಗೆ ಬನ್ನಿ ಅಂತ ಹೇಳ್ತಾರೆ. ಹಾಗೆ ಗೌತಮ್ ಅವರು ಏನು ವಿಷಯ ಇರ್ಬೋದು, ಏನಾಗಿರ್ಬೋದು ಅಂತ ಹೇಳಿ ಬರ್ತಾರೆ. ಹಾಗೆ ಈ ಕಡೆ ಭೂಮಿಕಾ ಅವರು ಹೇಳ್ತಾರೆ, ನೀವು ಅಪ್ಪುಗೆ ಇವಾಗ ತುಂಬಾ ಮುದ್ದು ಮಾಡ್ತಾ ಇದ್ದೀರಾ, ಮಕ್ಕಳಂದರೆ ಹಾಗೆ ಅಲ್ವಾ ಮುದ್ದು ಅಂತ, ಅವರು ಮಕ್ಕಳ ಮನಸ್ಸು ಮೃದು ಥರ, ಅವರು ಯಾರ ಹತ್ರ ಯಾವಾಗ ಯಾವ ರೀತಿ ಇರ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ ಅಂತ ಹೇಳಿ ಗೌತಮ್ ಅವರು ಹೇಳ್ತಾರೆ. ಹಾಗೆ ಭೂಮಿಕಾ ಅವರು ಹೇಳ್ತಾರೆ, ಅವನು ಅಪ್ಪು ಈಗ ನಿಮ್ಮ ಜೊತೆ ತುಂಬಾ ಸಲಿಗೆಯಿಂದ ಇದ್ದಾನೆ, ನಿಮ್ಮ ಜೊತೆನೇ ಜಾಸ್ತಿ ಇರಲು ಬಯಸ್ತಾನೆ, ನನ್ನಿಂದ ತುಂಬಾ ದೂರ ಇರ್ತಾನೆ ಅಂತ ಹೇಳಿ ಭೂಮಿಕಾ ಹೇಳ್ತಾರೆ. ಹಾಗೆ ಈ ಕಡೆ ನೀವು ಅವನ ಅಪ್ಪ ಅಂತ ಗೊತ್ತಾಗಿ ಆಮೇಲೆ ನನ್ನನ್ನು ಎಲ್ಲಿ ದ್ವೇಷ ಮಾಡ್ತಾನೋ ಅಂತ ಹೇಳಿ ನನಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ಹಾಗೆ ಈ ಕಡೆ ಅವನು ನಿಮ್ಮ ಜೊತೆನೇ ತುಂಬ ಇರುವುದರಿಂದ ನನಗೆ ಕೂಡ ಅವನು ನನ್ನ ಜೊತೆ ಇಲ್ಲ ಅಂತ ಹೇಳಿ ಬೇಜಾರಾಗ್ತಾ ಇದೆ. ನಾನು ಎಲ್ಲರನ್ನೂ ಬಿಟ್ಟು ಬಂದಿದ್ದೇನೆ, ಈಗ ನನಗೆ ಅವನೊಬ್ಬನೇ ಇರೋದು, ಅವನ ಜೊತೆಯಿಂದ ಆದರೂ ನೆಮ್ಮದಿಯಾಗಿ ಇರಲಿಕ್ಕೆ ಬಿಡಿ, ನೀವು ಆದಷ್ಟು ಬೇಗ ಅವನಿಂದ ದೂರ ಆಗಲಿಕ್ಕೆ ಮತ್ತು ಅವನಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡಿ, ಇನ್ನಷ್ಟು ಅವನಿಗೆ ಹತ್ರ ಆಗಿ ನನ್ನನ್ನು ಅವನನ್ನು ದೂರ ಮಾಡಬೇಡಿ ಅಂತ ಹೇಳಿ ಭೂಮಿಕಾ ಅವರು ಕೈ ಮುಗಿದು ಕೇಳ್ಕೊಳ್ತೇನೆ ಅಂತ ಕೇಳ್ಕೊಳ್ತಾ ಇರ್ತಾರೆ. ಹಾಗೆ ಈ ಕಡೆ ಗೌತಮ್ ಅವರು, ನೀವು ಕೂಡ ಎಲ್ಲರನ್ನೂ ಬಿಟ್ಟು ಎಲ್ಲರ ಪ್ರೀತಿ ಕಳ್ಕೊಂಡು ದೂರ ಇದ್ದೀರಾ, ಅವನಿಗಾದರೂ ಸ್ವಲ್ಪ ಪ್ರೀತಿ ದೊರಕಲಿಕ್ಕೆ ಬಿಡಿ, ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ನನಗಂತೂ ಗೊತ್ತಾಗ್ತಾ ಇಲ್ಲ, ನಾನು ಹೇಗೋ ಪ್ರಯತ್ನ ಪಡ್ತೇನೆ, ಆದರೆ ಅಪ್ಪುಗೂ ಆ ದೇವರಿಗೆ ಬಿಟ್ಟಿದ್ದು ಅಂತ ಹೇಳಿ ಕೋಪದಿಂದ ಗೌತಮ್ ಅವರು ಮನೆಗೆ ಹೋಗ್ತಾರೆ. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.